ಎಲ್ಲರಿಗೂ ನಮಸ್ಕಾರ. ಸಿನಿಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ರೆಬಲ್ ಸ್ಟಾರ್ ಪ್ರಭಾಸ್ ಅವರ ಸಾಲು ಸಾಲು ಸಿನಿಮಾಗಳು ಒಂದೊಂದಾಗಿ ಹಿಟ್ ಲಿಸ್ಟ್ ನಲ್ಲಿ ಸೇರ್ಕೊಳ್ತಾ ಇದೆ. ಡಾರ್ಲಿಂಗ್ ಅವರ ಮಾಸ್ ಆಕ್ಷನ್ ಮೂವಿ ಕಲ್ಕಿ 2898 AD ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು 1000 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ರೆಕಾರ್ಡ್ ಬ್ರೇಕ್ ಮಾಡಿತ್ತು. ಈ ಸಿನಿಮಾ ಸಕ್ಸಸ್ ನ ನಂತರ ಲವರ್ ಬಾಯ್ ಗೆಟಪ್ ನಲ್ಲಿ ಸ್ಮಾಲ್ ಗ್ಲಿಂಪ್ಸ್ ಮೂಲಕ ರಾಜಾ ಸಾಬ್ ಆಗಿ ಫ್ಯಾನ್ ಮುಂದೆ ಬಂದಿದ್ದಾರೆ. ಹಾಗಿದ್ರೆ ಏನಿದೆ ಆ ರಾಜಾ ಸಾಬ್ ಸಿನಿಮಾದ ಸಣ್ಣ ಝಲಕ್ನಲ್ಲಿ ಬನ್ನಿ ನೋಡುವ. ಕೆಲವು ದಿನಗಳ ಹಿಂದೆ ಈ ಸಿನಿಮಾದಿಂದ ಪ್ರಭಾಸ್ ಅವರ ಒಂದು ಟೈಟಲ್ ಪೋಸ್ಟರ್ ರಿವೀಲ್ ಮಾಡಿದ್ರು. ಆ ಪೋಸ್ಟರ್ ನೋಡಿ ಏನಿದು ಗೆಟಪ್, ಯಾವ ತರ ಸಿನಿಮಾ ಮಾಡಲು ಹೊರಟಿದ್ದಾರೆ ಅನ್ಕೊಂಡೆ. ಆದ್ರೆ ಸೋಮವಾರ ರಿಲೀಸ್ ಆದ ದಿ ರಾಜಾ ಸಾಬ್ ಪ್ಯಾನ್ ಇಂಡಿಯಾ ಗ್ಲಿಮ್ಸ್ ಟೈಟಲ್ ನಲ್ಲಿ 45 ನಿಮಿಷದ ಆ ವಿಡಿಯೋ ಇಂದ ತುಂಬಾನೇ ಇಂಪ್ರೆಸ್ ಆಯ್ತು. ಇದರಲ್ಲಿ ಫ್ಲವರ್ ಬೊಕ್ಕೆ ಹಿಡಿದು ಬೈಕ್ ನಲ್ಲಿ ರಾಯಲ್ ಆಗಿ ಎಂಟ್ರಿ ಕೊಟ್ಟಿರುವ ಡಾರ್ಲಿಂಗ್ ಅವರ ರೊಮ್ಯಾಂಟಿಕ್ ಸ್ಟೈಲ್, ಆ ಸ್ವಾಗ್, ಡ್ಯಾಸಿಂಗ್ ಲುಕ್ ಮಸ್ತ್ ಆಗಿದೆ. 3-4 ವರ್ಷಗಳಿಂದ ಪ್ರಭಾಸ್ ಅವರ ಆಕ್ಷನ್ ಮೂವಿನ ನೋಡಿದ್ವಿ. ಆದ್ರೆ ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ RR ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ನಲ್ಲಿ ಕ್ರೇಜಿ ಡೈರೆಕ್ಟರ್ ಮಾರುತಿ ಅವರು ಅವರದೇ ಸ್ಟೈಲ್ ನಲ್ಲಿ ಆಕ್ಷನ್ ಕಟ್ ಹೇಳಲು ಮುಂದಾಗಿದ್ದಾರೆ. ಪ್ರಭಾಸ್ ಜೊತೆಗೆ ಯೋಗಿ ಬಾಬು ಅವರ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಕಿಕ್ ಕೊಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಈ ಝಲಕ್ ನೋಡಿದ್ರೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ದೆ ಅದ್ದೂರಿಯಾಗಿ ಚಿತ್ರ ನಿರ್ಮಿಸಿದೆ. ಆ ಝಲಕ್ ನ ಜೊತೆಗೆ ಸಿನಿಮಾದ ರಿಲೀಸ್ ಡೇಟ್ ಸಹ ಅನೌನ್ಸ್ ಮಾಡಿದೆ. ನೆಕ್ಸ್ಟ್ ಇಯರ್ ಏಪ್ರಿಲ್ 10, 2025 ಆದ್ರೆ ಅದೇ ಟೈಮ್ಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟ್ಯಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಸಹ ಅನೌನ್ಸ್ ಆಗಿದೆ. ಹಾಗಿದ್ರೆ ಈ 2 ಪ್ಯಾನ್ ಇಂಡಿಯಾ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.